ತಿಂಗಳ ಕೊನೆ ದಿನ ಬಂದೇ ಬಿಡ್ತು. ಅಪ್ಪ ಮತ್ತೆ ಮಗಳು ಕಾಡಿನ ಕಡೆಗೆ ನಡೆದೇ ಬಿಡ್ತಾರೆ. ರಾತ್ರಿ ಆಗ್ತಿದ್ದ ಹಾಗೆ ಬ್ಯೂಟಿ ಮತ್ತೆ ಅವಳ ಅಪ್ಪ ಆ ಅರಮನೆಗೆ ತಲುಪೇ ಬಿಡ್ತಾರೆ. ಅವರು ಒಳಗ್ ಹೋಗ್ತಿದ್ದ ಹಾಗೆ ಅಲ್ಲಿ ಇಬ್ಬರಿಗೋಸ್ಕರ ಭೋಜನವನ್ನ ಇಟ್ಟಿರೋದು ಕಂಡು ಬರುತ್ತೆ. ಅವರು ಇನ್ನೇನು ತಿನ್ನೋದಕ್ಕೆ ಅಂತ ಕೂತ್ಕೊಳ್ತಿರುವಾಗ ಬಾಗಲ್ ಕಡೆಯಿಂದ ಒಂದು ಭಯಾನಕ ದನಿ ಕೇಳ್ಬರುತ್ತೆ. ಅದು ರಾಕ್ಷಸನ ದನಿಯಾಗಿತ್ತು. ರಾಕ್ಷಸ ಬ್ಯೂಟಿಯ ತಂದೆ ಕಡೆಗೆ ತಿರುಗಿ ಹೇಳ್ತಾನೆ, ನೀನು ಬಿಳಿ ಗುಲಾಬಿ ತೆಗೆದುಕೊಳ್ತಾ ಇದ್ದಿದ್ದು ಈ ನಿನ್ನ ಮಗಳಿಗೋಸ್ಕರನಾ? ಹೌದು. ಅಪ್ಪ ಹೇಳಿದ್ರು. ಅವಳು ಕ್ಷಮೆ ಕೇಳುವ ಅಗತ್ಯ ಇಲ್ಲ. ರಾಕ್ಷಸ ಹೇಳ್ದ, ಈ ಅರಮನೆಯಲ್ಲಿ ಇರುವುದೆಲ್ಲ ಅವಳಿಗೋಸ್ಕರ. ಈಗ ಅವಳಿಗೆ ಮಲಗುವ ಕೋಣೆಯು ಸಿದ್ಧವಾಗಿದೆ. ಶುಭರಾತ್ರಿ. ಬ್ಯೂಟಿ ತನ್ನ ಕೋಣೆಗೆ ಹೋಗ್ತಿದ್ದ ಹಾಗೆ ಯಾವತ್ತೂ ಎಲ್ಲೂ ನೋಡದೇ ಇರುವಂತ ಸುಂದರವಾದ ಕೋಣೆ ಅವಳಿಗೆ ಕಾಣಸಿಗುತ್ತೆ. ಸುಸ್ತಾಗಿರೋದ್ರಿಂದ ಅವಳಿಗೆ ಬೇಗ ನಿದ್ರೆ ಬಂದ್ಬಿಡುತ್ತೆ. ಬೆಳಗ್ಗೆ ಬ್ಯೂಟಿ ಮತ್ತೆ ಅವಳಪ್ಪ ಜೊತೆನಲ್ಲಿ ತಿಂಡಿ ತಿನ್ಕೊಳ್ತಾರೆ. ಅದಾದ್ಮೇಲೆ ಅಪ್ಪ ಅವಳಿಗೆ ವಿದಾಯ ಹೇಳ್ತಾರೆ. ಗೋಡೆ ಮೇಲೆ ಕುತ್ಕೊಂಡಂತ ಅಪ್ಪ ಕಣ್ಮರೆ ಆದ್ಮೇಲೆ ಬ್ಯೂಟಿ ತನ್ನ ಕೋಣೆಗೆ ಹಿಂದಿರುಗ್ತಾಳೆ. ಗೋಡೆ ಮೇಲೆ ಒಂದು ಕನ್ನಡಿ ನೇತ್ ಹಾಕಿದ್ರು. ಅದ್ರ ಕೆಳಗಡೆ ಬಂಗಾರದ ಅಕ್ಷರದಲ್ಲಿ ಬರ್ದಿತ್ತು, ಪ್ರೀತಿಯ ಬ್ಯೂಟಿ, ನಿನ್ನ ಕಣ್ಣೀರನ್ನ ಒರೆಸ್ಕೋ. ಈ ಕಣ್ಣೀರಿಗೆ ಏನೂ ಅರ್ಥ ಇಲ್ಲ. ನೀನ್ ಯೋಚನೆ ಮಾಡ್ಬೇಡ. ಈ ಕನ್ನಡಿ ಮುಂದೆ ನಿಂತ್ಕೊಂಡು ನೀನೇನೇ ಬೇಡ್ಕೊಂಡ್ರು ಅದು ಈಡೇರುತ್ತೆ. ಈ ಮಾತುಗಳನ್ನ ಕೇಳಿ ಬ್ಯೂಟಿಗೆ ಸಮಾಧಾನ ಆಗತ್ತೆ. ಅವಳು ಯೋಚನೆ ಮಾಡಿದ್ಲು, ಇಲ್ಲಿ ನನಗೆ ಏನಾದ್ರೂ ತೊಂದ್ರೆ ಆದ್ರೆ ಈ ಕನ್ನಡಿ ಮುಂದೆ ನಿಂತ್ಕೊಂಡು ಮತ್ತೆ ಮನೆಗೆ ಹೋಗೋದನ್ನ ಕೇಳ್ಕೊಳ್ಳೋಣ ಅಂತ. ಬ್ಯೂಟಿಯ ಒಂದೊಂದು ದಿನಾನು ಒಂದೊಂದು ವರ್ಷದ ಹಾಗೆ ಕಳೀತಾ ಇತ್ತು. ಆದ್ರೆ ರಾಕ್ಷಸ ಅವಳ ಎಲ್ಲಾ ತೊಂದರೆಗಳನ್ನ ಸರಿ ಮಾಡ್ತಿದ್ದ. ಕೆಲವೊಮ್ಮೆ ಪುಸ್ತಕ ಓದ್ತಿದ್ಲು, ಕೆಲವೊಮ್ಮೆ ಪೇಂಟ್ ಮಾಡ್ತಿದ್ಲು, ಕೆಲವೊಮ್ಮೆ ತೋಟದಲ್ಲಿ ಆಡೋಕ್ ಹೋಗ್ತಿದ್ಲು, ಕೆಲವೊಂದ್ಸಲ ಸುಂದರವಾದ ಹೂಗಳನ್ನ ಕಿತ್ಕೊಂಡ್ ಬರ್ತಿದ್ಲು. ಆದ್ರೆ ಪ್ರತಿ ಸಂಜೆ ಊಟ ಮಾಡೋವಾಗ ಒಂದೇ ದನಿ ಬಾಗಲ್ ಕಡೆಯಿಂದ ಬರ್ತಾ ಇತ್ತು. ಒಂದು ಗಂಭೀರ ದನಿ ಅವಳನ್ನ ಕೇಳ್ತಿತ್ತು, ನಾನು ಒಳಗ್ ಬರ್ಬೋದಾ? ಮತ್ತೆ ಪ್ರತಿ ಸಂಜೆ ಬೇಸರದಲ್ಲಿದ್ದ ಬ್ಯೂಟಿ ಉತ್ತರ ಕೊಡ್ತಿದ್ಲು, ಸರಿ ರಾಕ್ಷಸ ಅವ್ರೆ. ಮತ್ತೆ ಅವರಿಬ್ರು ಮಾತಾಡ್ತಾ ಇದ್ರು. ರಾಕ್ಷಸನ ಆಕಾರ ಮತ್ತೆ ವಿಕಾರದಿಂದ ಬ್ಯೂಟಿ ತುಂಬಾನೇ ಭಯ ಪಡ್ತಿದ್ಲು. ಆದ್ರೆ ಅವನ ಮಾತುಗಳಲ್ಲಿ ಎಷ್ಟು ದಯೆ ಮತ್ತೆ ಮಧುರತೆ ಇರ್ತಿತ್ತು ಅಂದ್ರೆ ಹೋಗ್ತಾ ಹೋಗ್ತಾ ಅವಳಿಗೆ ಭಯ ಹೊರಟೋಯ್ತು. ನಾನು ವಿಕಾರವಾಗಿದ್ದೀನಿ ಅಲ್ವಾ ಬ್ಯೂಟಿ? ಒಂದು ಸಂಜೆ ಆ ರಾಕ್ಷಸ ಕೇಳ್ದ, ಹೌದು ರಾಕ್ಷಸ ಅವ್ರೆ. ಮತ್ತೆ ನಾನು ಮೂರ್ಖ ಕೂಡನಾ? ಇಲ್ಲ, ನೀವು ಹಾಗೇನೂ ಇಲ್ಲ. ಹಾಗಾದ್ರೆ ನನ್ನ ಪ್ರೀತಿಸ್ತೀಯಾ ಬ್ಯೂಟಿ? ಹೌದು, ನಾನ್ ನಿಮ್ಮನ್ನ ಪ್ರೀತಿಸ್ತೀನಿ. ಯಾಕಂದ್ರೆ ನೀವು ತುಂಬಾನೇ ಒಳ್ಳೆಯವರು. ಹಾಗಾದ್ರೆ ನನ್ನ ಮದುವೆ ಆಗ್ತೀಯಾ ಬ್ಯೂಟಿ? ಇಲ್ಲ ಇಲ್ಲ ರಾಕ್ಷಸ ಅವ್ರೆ. ರಾಕ್ಷಸಂಗೆ ಬೇಜಾರಾಯ್ತು. ಮತ್ತೆ ಬ್ಯೂಟಿನೂ ಚಿಂತೆಗೊಳಗಾದ್ಲು. ನಾನು ರಾಕ್ಷಸನ್ನ ಮದ್ವೆ ಆಗೋಕ್ಕಾಗಲ್ಲ ಅಂತ ತನಗ್ ತಾನೇ ಹೇಳ್ಕೊಂಡ್ಲು. ಮಾರನೇ ದಿನ ಬ್ಯೂಟಿ ಆ ಕನ್ನಡಿಲಿ ನೋಡ್ಕೊಂಡ್ಲು. ನಾನು ನನ್ ಪ್ರೀತಿಯ ಅಪ್ಪನ ಬಗ್ಗೆ ತಿಳ್ಕೊಳ್ಬೇಕು ಹೇಳಿದ್ಲು. ತಕ್ಷಣನೇ ಕನ್ನಡಿನಲ್ಲಿ ಅವ್ರ ಅಪ್ಪನ ಒಂದು ಚಿತ್ರ ಬಂತು. ಅವರಪ್ಪ ಅನಾರೋಗ್ಯದಿಂದ ಹಾಸಿಗೆ ಮೇಲ್ ಮಲ್ಗಿದ್ರು. ಆದ್ರೆ ನೋಡ್ಕೊಳ್ಳೋದಕ್ಕೆ ಯಾರೂ ಇರ್ಲಿಲ್ಲ. ಅವರಪ್ಪನ ಒಂಟಿತನ, ಅನಾರೋಗ್ಯದ ಬಗ್ಗೆ ಯೋಚಿಸ್ತಾ ಅವಳು ಇಡೀ ದಿನ ಆಳ್ತಾನೆ ಇದ್ಲು. ಮತ್ತೆ ಪ್ರತಿ ಸಂಜೆ ಹಾಗೆ ರಾಕ್ಷಸ ಅವಳನ್ನ ಭೇಟಿ ಮಾಡಕ್ ಬಂದ. ಅವ್ನ್ ನೋಡ್ದ ಬ್ಯೂಟಿ ತುಂಬಾ ಬೇಸರದಲ್ಲಿದ್ಲು. ಯಾಕೆ, ಏನಾಯ್ತು ಬ್ಯೂಟಿ ಅಂತ ಕೇಳ್ದ. ಬ್ಯೂಟಿ ತನ್ನ ಬೇಸರದ ಕಾರಣವನ್ನ ಹೇಳಿದ್ಲು. ಮತ್ತೆ ಮನೆಗ್ ಹೋಗೋದಕ್ಕೆ ಬಿಟ್ಬಿಡು ಅಂತ ಕೇಳ್ಕೊಂಡ್ಲು. ನೀನು ಹೋದ್ರೆ ನನಗೆ ಬೇಜಾರಾಗುತ್ತೆ ಬ್ಯೂಟಿ. ರಾಕ್ಷಸ ಹೇಳ್ದ. ಮತ್ತೆ ನೀನು ಅಳೋದು ಕೂಡ ನನಗೆ ನೋಡೋದಕ್ಕೆ ಆಗೋದಿಲ್ಲ. ರಾಕ್ಷಸ ಮುಂದೆ ಹೇಳ್ದ. ನೀನು ನಾಳೆ ನಿನ್ನ ಮನೆಗೆ ಹೋಗ್ಬೋದು. ಧನ್ಯವಾದ ರಾಕ್ಷಸ ಅವ್ರೆ. ಬ್ಯೂಟಿ ಹೇಳಿದ್ಲು. ಆದ್ರೆ ನಾನ್ ನಿಮ್ಗೆ ಬೇಸರ ಮಾಡೋದಿಲ್ಲ. ಒಂದ್ ವಾರದಲ್ಲಿ ನಾನು ಮತ್ತೆ ವಾಪಸ್ ಬರ್ತೀನಿ. ರಾಕ್ಷಸಂಗೆ ತುಂಬಾನೇ ಬೇಜಾರಾಯ್ತು. ಅವನ್ಗೆ ಭಯ ಆಗ್ತಾ ಇತ್ತು ಮತ್ತೆ ಬ್ಯೂಟಿ ವಾಪಸ್ ಬರೋದಿಲ್ವೇನೋ ಅಂತ. ಈ ಉಂಗ್ರನ ತಗೋ. ಬೇಸರದಲ್ಲೇನೆ ಅವನು ಹೇಳ್ದ. ಮತ್ತೆ ನೀನು ಮರಳಿ ಬರ್ಬೇಕು ಅಂತ ಬಯಸಿದ್ರೆ
ನೀನು ಮಲಗುವ ಮುನ್ನ ಇದನ್ನ ಮೇಜಿನ ಮೇಲೆ ಇಟ್ಟು ಮಲಗು. ಮತ್ತೆ ಈಗ ಹೋಗಿ ಬಾ ನನ್ನ ಬ್ಯೂಟಿ. ಆ ದಿನ ರಾತ್ರಿ ಅವಳು ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳಿದ್ಲು, ಮಾರನೇ ದಿನ ಬೆಳಗ್ಗೆ ಅವಳು ಅಪ್ಪನ ಮನೇಲಿ ಕಣ್ಬಿಡ್ಬೇಕು ಅಂತ. ಮತ್ತೆ ಬ್ಯೂಟಿ ಕೇಳ್ಕೊಂಡ್ ಹಾಗೇನೆ ಆಯ್ತು. ಅವಳ ಮಾರನೇ ದಿನದ ಬೆಳಗ್ಗೆ ತಂದೆಯ ಮನೆಯಲ್ಲೇ ಆಗಿದ್ದು. ಅಪ್ಪ ತನ್ನ ಪ್ರೀತಿಯ ಮಗಳನ್ನ ನೋಡ್ತಿದ್ದ ಹಾಗೆ ಅವರು ಸುಧಾರಿಸೋದಕ್ಕೆ ಶುರು ಮಾಡಿದ್ರು. ಒಂದು ವಾರ ಹೇಗ್ ಕಳೀತು ಅಂತ ಬ್ಯೂಟಿಗೆ ಗೊತ್ತೇ ಆಗ್ಲಿಲ್ಲ. ಈಗ ಅಪ್ಪ ಮೊದಲ್ಗಿಂತ ಎಷ್ಟೋ ಸುಧಾರಿಸಿದ್ರು. ಆದ್ರೂ ಕೂಡ ತನ್ನ ನಿರ್ದಯಿ ಅಕ್ಕಂದರನ್ನ ನಂಬಿ ಅಪ್ಪನ್ನ ಇಲ್ಬಿಡೋದು ಸರಿ ಅಲ್ಲ ಅಂತ ಅವಳಿಗನ್ನಿಸ್ತು. ನಾನು ಇನ್ನೂ ಒಂದ್ ವಾರ ಇಲ್ಲೇ ಉಳ್ಕೋತೀನಿ, ಬ್ಯೂಟಿ ಹೇಳಿದ್ಲು. ಇದನ್ನ ಕೇಳಿ ಅಪ್ಪ ನಗೋದಕ್ಕೆ ಶುರು ಮಾಡಿದ್ರು. ಈಗ ಕಷ್ಟಪಟ್ಟು 1-2 ದಿನ ಕಳೆದಿತ್ತು. ಆಗ ಬ್ಯೂಟಿಗೆ ಒಂದು ಕನಸು ಬಂತು. ಅದರಲ್ಲಿ ರಾಕ್ಷಸ ತೋಟದಲ್ಲಿ ಬಿಳಿ ಗುಲಾಬಿ ಮಧ್ಯೆ ಹುಲ್ಲಿನ ಮೇಲೆ ಮಲ್ಕೊಂಡು ಬೇಸರದಲ್ಲಿ ಹೇಳ್ತಾ ಇದ್ದ, ಓ ಬ್ಯೂಟಿ, ನೀನು ಮರಳಿ ಬರ್ತೀನಿ ಅಂತ ಹೇಳಿದ್ದೆ. ಈಗ ನಾನು ಸಾಯ್ತಾ ಇದ್ದೀನಿ. ಈ ಕನಸು ಬ್ಯೂಟಿಗೆ ಎಚ್ಚರಗೊಳಿಸ್ತು. ಪಾಪ ರಾಕ್ಷಸ ಏನಾಗಿರ್ಬಹುದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಲು. ಅವಳು ಹಾಸಿಗೆ ಮೇಲಿಂದ ಎದ್ದು ಆ ಮಾಯಾವಿ ಉಂಗ್ರವನ್ನ ತೆಗೆದು ಮೇಜಿನ ಮೇಲೆ ಇಟ್ಲು. ಆಮೇಲೆ ಮಲ್ಕೊಂಡ್ಬಿಟ್ಲು. ಅವಳಿಗೆ ಬೆಳಗ್ಗೆ ಎಚ್ಚರ ಆದಾಗ ಅವಳು ತನ್ನ ಅರಮನೆಯ ಕೋಣೆಯಲ್ಲಿದ್ಲು. ಬ್ಯೂಟಿಗೆ ಗೊತ್ತಿತ್ತು ಸಂಜೆ ಆದಾಗ ರಾಕ್ಷಸ ಅವಳನ್ನ ಭೇಟಿ ಮಾಡೋದಕ್ಕೆ ಬರೋದಿಲ್ಲ ಅಂತ. ಮತ್ತೆ ಇವತ್ತಿನ ದಿನ ಕಳಿಯೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಹಾಗೋ ಹೀಗೋ ಸಂಜೆ ಆಗೇ ಬಿಡ್ತು. ಆದ್ರೆ ರಾಕ್ಷಸ ಬರ್ಲೇ ಇಲ್ಲ. ಪಾಪ ಬ್ಯೂಟಿಗೆ ಬೇಜಾರಾಯ್ತು. ಇದ್ದಕ್ಕಿದ್ದ ಹಾಗೆ ಅವಳಿಗೆ ಒಂದು ವಿಚಾರ ಬಂತು. ಅಕಸ್ಮಾತ್ ನಿಜ ಆಗಿದ್ರೆ, ರಾಕ್ಷಸ ತೋಟದಲ್ಲಿ ಗುಲಾಬಿ ಹೂವಿನ ನಡುವೆ ಹಾಗೆ ಬಿದ್ದ್ಬಿಟ್ಟಿದ್ರೆ? ಬ್ಯೂಟಿ ಕತ್ಲಲ್ಲೇ ಆ ತೋಟದ ಕಡೆ ಓಡೋದಕ್ಕೆ ಶುರು ಮಾಡಿದ್ಲು. ಓಡ್ತಾ ಓಡ್ತಾ ಆ ತೋಟದ ಹತ್ರ ಅವಳು ತಲುಪೇ ಬಿಟ್ಲು. ಅಲ್ಲಿ ಹುಲ್ಲಿನ ಮೇಲೆ ನೋಡಿದ್ರೆ ರಾಕ್ಷಸ ಅಲ್ಲೇ ಬಿದ್ದಿದ್ದ. ಬ್ಯೂಟಿ ಮೊಣಕಾಲೂರಿ ಅವನ ಹತ್ರ ಕುತ್ಕೊಂಡ್ಲು. ಮತ್ತೆ ಅವನ ತಲೆ ಮೇಲೆ ಕೈ ಇಟ್ಲು. ಬ್ಯೂಟಿಯ ಸ್ಪರ್ಶ ಆಗ್ತಿದ್ದ ಹಾಗೆ ರಾಕ್ಷಸ ಕಣ್ಣು ತೆಗ್ದ. ನೀನಿಲ್ದೆ ನಾನು ಬದುಕೋಕೆ ಆಗಲ್ಲ ಬ್ಯೂಟಿ, ರಾಕ್ಷಸ ಹೇಳ್ದ. ಅದಕ್ಕೆ ನಾನು ಸತ್ತು ಹೋಗ್ತೇನೆ. ಈಗ ನಿನ್ನ ಮುಖ ನೋಡಿರೋದರಿಂದ ನೆಮ್ಮದಿಯಿಂದ ಸಾಯ್ತೇನೆ. ಓಹ್ ರಾಕ್ಷಸ ಅವ್ರೆ, ನೀವ್ ಸಾಯೋದನ್ನ ನಾನು ನೋಡೋಕ್ಕಾಗಲ್ಲ, ಬ್ಯೂಟಿ ಹೇಳಿದ್ಲು. ನೀವು ಬದುಕ್ಲೇಬೇಕು. ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ನನ್ನನ್ನ ನಂಬಿ, ನೀವು ತುಂಬಾನೇ ಒಳ್ಳೆಯವರು. ಬ್ಯೂಟಿ ಈ ಮಾತು ಹೇಳ್ತಿದ್ದ ಹಾಗೆ ತನ್ನ ಕೈಯಿಂದ ಬಾಯನ್ನ ಮುಚ್ಕೊಂಡು ಬ್ಯೂಟಿ ಅಳೋದಕ್ಕೆ ಶುರು ಮಾಡಿದ್ಲು. ಅವಳು ಮತ್ತೆ ತಲೆ ಎತ್ತಿ ನೋಡ್ದಾಗ ರಾಕ್ಷಸ ಮಾಯ ಆಗ್ಬಿಟ್ಟಿದ್ದ. ಮತ್ತೆ ಆ ಜಾಗದಲ್ಲಿ ಒಬ್ಬ ಸುಂದರವಾದ ರಾಜ್ಕುಮಾರ ನಿಂತಿದ್ದ. ತನಗೆ ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ ಬ್ಯೂಟಿಗೆ ಅವನು ಧನ್ಯವಾದ ಹೇಳ್ದ. ಏನ್ ನಿನ್ ಮಾತಿನ ಅರ್ಥ? ಬ್ಯೂಟಿ ಕೇಳಿದ್ಲು. ಓಹ್, ನನಗೆ ನನ್ನ ರಾಕ್ಷಸ ಬೇಕು, ನನ್ನ ಪ್ರೀತಿಯ ರಾಕ್ಷಸ, ಬೇರೆ ಯಾರು ಬೇಡ. ಆಗ ರಾಕ್ಷಸ ಅರ್ಥ ಮಾಡಿಸ್ದ. ಒಬ್ಬ ಕೆಟ್ಟ ಪರಿ ನನಗೆ ಶಾಪ ಕೊಟ್ಟಿದ್ದ. ಮತ್ತೆ ನಾನು ತುಂಬಾ ಕೆಟ್ಟದಾಗಿ ಕಾಣುವಂತೆ ನನ್ನನ್ನು ಕೆಟ್ಟದಾಗಿ ಮಾಡಿದ್ದ ಅಂತ ಅವನು ಹೇಳ್ದ. ನನ್ನನ್ನು ಮದುವೆಯಾಗಲು ಇಚ್ಛಿಸುವ ಸುಂದರವಾದ ಹುಡುಗಿ ಮಾತ್ರ ಇದರಿಂದ ಬಿಡುಗಡೆಗೊಳಿಸಲು ಸಾಧ್ಯ. ಮತ್ತೆ ನೀನು ಸುಂದರವಾದ ಹುಡುಗಿ ಬ್ಯೂಟಿ. ರಾಜ್ಕುಮಾರ ಎಲ್ಲ ವಿಷಯ ಹೇಳ್ದ. ಆಮೇಲೆ ರಾಜ್ಕುಮಾರ ಬ್ಯೂಟಿಗೆ ಮುತ್ತು ಕೊಟ್ಟ. ಮತ್ತೆ ಅವಳನ್ನ ಕರ್ಕೊಂಡು ಅರಮನೆ ಕಡೆ ನಡೆದ. ಆಗ್ಲೇ ಒಬ್ಬ ಒಳ್ಳೆ ಫೇರಿ ಬ್ಯೂಟಿಯ ತಂದೆನ ಕರ್ಕೊಂಡು ಅಲ್ಲಿ ಪ್ರಕಟಳಾದ್ಲು. ಬ್ಯೂಟಿ ರಾಜ್ಕುಮಾರನ್ ಜೊತೆ ವಿವಾಹ ಆಗಿ ತನ್ನ ತಂದೆ ಮತ್ತೆ ಗಂಡನ್ ಜೊತೆ ಖುಷಿಯಾಗಿ ಬದುಕೋಕ್ ಶುರು ಮಾಡಿದ್ಲು.